ಈಸಿಯಾಗಿ ಇಲ್ಲಿಲ್ಲೇ ಸಿಗಲ್ಲ, ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿದೆ. ಆ ಕಡೆಯಿಂದ ಎಂಟ್ರೆನ್ಸ್, ಈ ಕಡೆಯಿಂದ ಎಂಡಿಂಗು. ಇದು ನೋಡಿ ಫಿಶ್ ಕುಕಿಂಗ್ ಪಾಟ್ ಅಂತೆ. ಸೊ ಈ ಜಾಗ ಏನಕ್ಕೆ ಫೇಮಸ್ ಅಂತಂದರೆ, ಒಂದು ಪೇಂಟಿಂಗ್ಸ್ ಇದೆ ನೋಡಿ, ಇಲ್ಲಿ ಮಾಲ್ಗುಡಿ ಟೌನ್ ಅಂತ ಇದೆ. ಮೊದಲೇ ಒಂದು ಫಾರ್ಮಾಲಿಟೀಸಿಗೆ ತೊಗೊಂಡಿದ್ದಾರೆ ಅಷ್ಟೇ ಟಿಕೆಟ್. ಹಾಯ್ ಗೈಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ನ್ಯೂ ಬ್ಲಾಗ್ಗೆ. ಸೊ ನಾವಿವತ್ತು ವೀಕೆಂಡ್ ಒಂದು ಕಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಎಲ್ಲಿಗೆ ಅಂತಂದರೆ ಮಾಲ್ಗುಡಿ ಮ್ಯೂಸಿಯಮಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಹಂಗೆ ಈಗ ಸದ್ಯಕ್ಕೆ ಇಲ್ಲಿ ಆನ್ ದ ವೇ ಬಂದು ಸೂಡೂರಲ್ಲಿದ್ದೀವಿ. ಸಖತ್ತಾಗಿದೆ ಎನ್ವಿರಾನ್ಮೆಂಟು. ಇಲ್ಲಿ ಸೂಡೂರು ಹತ್ರ ಈ ಪಾಯಿಂಟಲ್ಲಿ ಬ್ರಿಡ್ಜ್ ಹತ್ರ ಒಂದು ಟೆಂಪಲ್ ಇದೆ. ಟೆಂಪಲಲ್ಲಿ ಹೆಂಗೆ ಅಂದರೆ, ಕೆಲವೊಂದು ಅಡುಗೆ ಮಾಡಿಕೊಂಡು ಇಲ್ಲೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇದು ಮಾಡ್ತಾರಲ್ಲ, ಆ ಥರ ಒಂದು ಸ್ಪಾಟ್ ಇದೆ. ಯಾರೋ ಫ್ಯಾಮಿಲಿ ಎಲ್ಲ ಮಾಡ್ಕೊತ ಇದ್ದಾರೆ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ. ಆಲದ ಮರದ ಕೆಳಗಡೆ ನೀರು, ಮೇಲ್ಗಡೆ ಸೇತುವೆ, ಹೋಗೋ ದಾರಿ ಎಷ್ಟು ಸಖತ್ತಾಗಿದೆ. ಅದಕ್ಕೆ ಇಲ್ಲೊಂದು ಸ್ವಲ್ಪ ಹೊತ್ತು ನಿಲ್ಸ್ಕೊಂಡ್ವಿ. ಸೊ ಏನು ಪ್ಲ್ಯಾನ್ಸ್ ಇರಲಿಲ್ಲ, ಆನ್ ದ ವೇ ಹಂಗೆ ಸಡನ್ ಪ್ಲ್ಯಾನ್ ಆಗಿದ್ದು. ವೀಕೆಂಡಲ್ಲ, ನಾನು ಮತ್ತು ನಮ್ಮ ಅಶೋಕ ಹಂಗೆ ಹೊರಗಡೆ ಬಂದ್ವಿ ಸಿಟಿಗೆ. ಬಂದ ತಕ್ಷಣ ಇವತ್ತು ಹೋಗ್ಬಿಡೋಣ, ಫ್ರೀ ಆಗಿದ್ದೀವಿ ಅಂತ ಮ್ಯೂಸಿಯಮಿಗೆ ಹೋಗ್ತಿದ್ವಿ. ಇದೊಂದು ಸ್ಪಾಟ್ ನಾವು ಎಕ್ಸ್ಪ್ಲೋರ್ ಮಾಡ್ದಂಗೆ ಆಯಿತು. ಇವರೆಲ್ಲ ನಿಲ್ಸಿರ್ಲಿಲ್ಲ ಅಂದರೆ ನಮಗೆ ಗೊತ್ತಾಗ್ತಿರ್ಲಿಲ್ಲ. ಇಲ್ಲಿ ಏನೋ ಅಡುಗೆ ಮಾಡ್ಕೊತಿರೋದ್ರಿಂದ ಈಗ ಗೊತ್ತಾಯಿತು. ಸೊ ನೆಕ್ಸ್ಟ್ ನಮಗೆ ಬರೋದಕ್ಕೆ ಒಂದು ಸ್ಪಾಟ್ ಸಿಕ್ತು ಅಂತ ಹೇಳ್ಬಿಟ್ಟು ಈ ಬ್ರಿಡ್ಜ್ ಕೆಳಗಡೆ ಹೋಗ್ತಾ ಇದೀವಿ ನೋಡೋದಕ್ಕೆ. ಅಲ್ಲಿ ಜಾಗ ಎಲ್ಲ ಹೆಂಗಿದೆ ಏನು ಅಂತ. ಇಲ್ಲಿ ನಾರ್ಮಲಾಗಿ ಇಲ್ಲೂ ಎಲ್ಲ ಪಾರ್ಟಿ ಗಿಟಿ ಮಾಡಿರ್ತಾರೆ. ನಮಗೆ ನೆಕ್ಸ್ಟ್ ಬಂದು ಏನಾದರೂ ಕುಕ್ಕಿಂಗ್ ಮಾಡೋದಕ್ಕೆ, ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಒಳ್ಳೆ ಸ್ಪಾಟ್ ಅಂತ ಹೇಳ್ಬಿಟ್ಟು ಕೆಳಗಡೆ ಎಲ್ಲ ನೋಡ್ಕೊಂಬರೋಣ ಅಂತ ಹೋಗ್ತೀವಿ. ಬನ್ನಿ ನೋಡ್ಕೊಂಬರೋಣ. ನೋಡಿಕೊಂಡು ಆಮೇಲೆ ಮ್ಯೂಸಿಯಮಿಗೆ ಹೋಗೋಣ. ಸರಿಯಾಗಿ ಮಳೆ ಬೆಳ್ಕೊಂಡಿದೆ, ಬಟ್ ಆದರೂ ಹೋಗೋದಕ್ಕೆ ಸ್ವಲ್ಪ ಕಾಲ್ದಾರಿ ಇದೆ. ಸಿಕ್ತು ನೋಡಿ ಸ್ಪಾಟ್. ಇಲ್ಲಿಂದ ಹೆಂಗೆ ಕಾಣಿಸುತ್ತೆ ನೋಡಿ ಬ್ರಿಡ್ಜಿಂದು. ಒಂದು ಹಂಗೆ ಸಣ್ಣ ಹಳ್ಳ ಜರಿ ಟೈಪ್ ಇದೆ. ತುಂಬ ಚೆನ್ನಾಗಿದೆ ಜಾಗ ಮಾತ್ರ. ಬೆಳಿಗ್ಗೆ ಹೊತ್ತು ಸ್ವಲ್ಪ ಬೇಗ ಬಂದರೆ ಇಲ್ಲಿರೋದಕ್ಕೆ ಮಸ್ತ್ ಜಾಗ. ಎಲ್ಲ ಒಳ್ಳೆ ಪಾಕ್ ತುಂಬ್ಕೊಂಡು ಚೆನ್ನಾಗಿರತ್ತೆ. ಇನ್ನು ನೆಕ್ಸ್ಟ್ ಇದೊಂದು ಜಾಗ ಫಿಕ್ಸ್ ಆಯಿತು. ಹಂಗೆ ಒಂದು 2-3 ಪ್ಲೇಸು ಸಿಕ್ಕಿದೆ ಈಗ ಸದ್ಯಕ್ಕೆ. ಆ ಸೈಡಿಂದನೂ ಜಾಗ ಇದೆ ಇಳಿಯೋದಕ್ಕೆ, ಬಟ್ ಈ ಸೈಡ್ ಚೆನ್ನಾಗಿದೆ ಅಲ್ಲಿಗಿಂತ. ಅಲ್ಲಿ ಕಲ್ಗಿಲೆಲ್ಲ ಇಲ್ಲ, ಬರೀ ನೀರಿದೆ. ಜಾಸ್ತಿ ನೀರಿದೆ ಅಲ್ಲಿ, ಇಲ್ಲಿ ಕಮ್ಮಿ ನೀರು. ಈ ಥರ ಜರಿ ಈ ಥರ ಸಣ್ಣದಾಗಿ ಚೆನ್ನಾಗಿದೆ. ಸೊ ನೋಡಿ, ನಮ್ಮ ಅಶೋಕ ಏಡಿ ಹಿಡಿಯೋಣ ಅಂತ ಏಡಿ ಹಿಡಿಯೋಕೆ ಹೋಗ್ತಿದ್ದಾನೆ. ಯಾವತ್ತಾದ್ರೂ ಹಿಡ್ದಿದ್ಯಾ? ಅಷ್ಟು ಈಸಿಯಾಗಿ ಇಲ್ಲಿಲ್ಲೇ ಸಿಗಲ್ಲ. ಒಂದು ಸ್ವಲ್ಪ ಜಾಸ್ತಿ ಸಂಧಿ ಇರಬೇಕು. ಮೇಲ್ಗಡೆ ಎಲ್ಲ ವೆಹಿಕಲ್ಸ್ ಓಡಾಡ್ತಾ ಇರತ್ತೆ. ಆರಾಮಾಗಿ ಗಾಡಿಗಳು ನೋಡಿಕೊಂಡು, ಗಾಡಿಗಳು ಸೌಂಡ್ ಕೇಳಿಸ್ಕೊಂಡು, ಈ ಕಡೆ ನೀರು ಸೌಂಡು, ನೀರು ನೋಡಿಕೊಂಡು ಆರಾಮಾಗಿರ್ಬೋದು. ಆ ಕಡೆ ನೋಡಿ ಫ್ಲೋ ಜಾಸ್ತಿ ಇದೆ. ಫ್ಲೋ ಜಾಸ್ತಿ ಅನ್ನೋದಕ್ಕಿಂತ ಬಂಡೆ ಗಿಂಡೆ ಇಲ್ಲ. ದೊಡ್ಡದು ಮರ ಬಿದ್ದಿದೆ ನೋಡಿ ಇಲ್ಲೊಂದು. ಒಂದು ಯಾವುದೋ ಪಕ್ಷಿ ಪೋಸ್ ಕೊಡ್ತಾ ಇದೆ. ರೆಕ್ಕೆ ಎಲ್ಲ ತೆಗೆದು ಕರೆಕ್ಟಾಗಿ ಮಧ್ಯದಲ್ಲಿ ಕುತ್ಕೊಂಡು ಅದು ಹತ್ರ ಹೋಗ್ತಾ ಇದ್ದೀವಿ. ಯಾರು ಹೋಗುತ್ತಾ, ಏನು ಇರತ್ತಾ ನೋಡೋಣ. ಸೊ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಎಷ್ಟು ಚೆನ್ನಾಗಿದೆ ಗೊತ್ತಾ ಅದು. ಡೈರೆಕ್ಟಾಗಿ ನೋಡೋದಕ್ಕೆ ಫುಲ್ಲು ಶೈನಿ ಆಗಿ. ಇಷ್ಟೊತ್ತಿಂಗೆ ರೆಕ್ಕೆ ಅದ್ದು ಥರ ರೆಕ್ಕೆ ತಗೊಂಡು ಕುತ್ಕೊಂಡಿತ್ತು, ಇವಾಗ ಕ್ಲೋಸ್ ಮಾಡ್ಕೊಂತು. ಆ ಕಡೆ ಹಿಂದ್ಗಡೆನೂ ಇದೆ ನೋಡು, ವೈಟ್ ಕೊಕ್ಕರೆಗಳೆಲ್ಲ ಇದಾವೆ ಆ ಕಡೆಯಿಂದ. ಅಲ್ಲಿವರೆಗೂ ನಡ್ಕೊಂಡು ಹೋಗ್ಬೋದು ನೋಡಿ. ಪಕ್ಕದಲ್ಲೇ ತೋಟ ಇದೆ. ಇಲ್ಲಿ ಒಳ್ಳೆ ತೋಟ ಮಾಡ್ಕೊಂಡಿದ್ದಾರೆ ಯಾರೋ. ಅವ್ರಿಗೆ ಅಡ್ವಾಂಟೇಜ್ ಆಯಿತು, ಇಲ್ಲಿಂದ ಡೈರೆಕ್ಟಾಗಿ ನೀರು ಹೇಳ್ಕೊಬೋದು. ತೋಟ ಇದೆ, ಶುದ್ಧಾಗಿ ಜಾಗ ಇದೆ. ರೆಡ್ ಎಂಡ್ ಅಲ್ಲಿ ಕಾಣಿಸ್ತಿದೆಯಾ, ಅಲ್ಲಿವರೆಗೂ ಇದೆ. ಸೊ ನೆಕ್ಸ್ಟು ಬರೋಣ. ಈಗ ಜಾಗ ನೋಡಾಯಿತು, ಜಾಗ ಸಿಕ್ಕಾಯಿತು. ನೆಕ್ಸ್ಟು ಡೆಫಿನೆಟ್ಲಿ ಒನ್ ಡೇ ಇಲ್ಲಿಗೆ ಪ್ಲ್ಯಾನ್ ಮಾಡೋಣ. ಒಳಗಡೆ ಚೆನ್ನಾಗಿ ಮೇಂಟೈನ್ ಮಾಡಿದಾರಲ್ಲ. ಎಂಟ್ರೆನ್ಸ್ ಈ ಥರ ಇದೆ. ಇಲ್ಲಿ ಮ್ಯೂಸಿಯಂ ಟಿಕೆಟ್ಸ್ ಅಂತ ಹಾಕಿದ್ದಾರೆ, ಬಟ್ ಇಲ್ಲಿ ಕೌಂಟ್ರಲ್ಲಿ ಯಾರಿಲ್ಲ. ಟಿಕೆಟ್ಸ್ ಇದೆಯೋ ಇಲ್ವೋ ಇನ್ನೂ ಗೊತ್ತಿಲ್ಲ. ಒಳಗಡೆ ಹೋಗ್ಬಿಟ್ಟು ನೋಡೋಣ. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸುತ್ತಲೂ ನೋಡಿ ಎಷ್ಟು ಚೆನ್ನಾಗಿದೆ. ಒಳಗೆ ಹೋಗೋಣ ಬನ್ನಿ. ಸೊ ಈ ಜಾಗ ಏನಕ್ಕೆ ಫೇಮಸ್ ಅಂತಂದರೆ, ಮಾಲ್ಗುಡಿ ಡೇಸ್ ಒನ್ ಆಫ್ ದಿ ಫೇವ್ರೆಟ್ ಸೀರೀಸ್ ಆಗಿನ ಕಾಲದಲ್ಲೇ. ಈಗೆಲ್ಲ ಏನು ಸೀರೀಸ್ ನೋಡ್ತೀರಾ, ಆ ಥರ ಒಳ್ಳೆ ನೇಮ್ ಮಾಡಿದಂಥ ಸೀರೀಸ್ ಇದು. ಇಲ್ಲೆಲ್ಲ ನೋಡಿ, ಈ ರೂಮ್ ಒಳಗೆ ಸ್ಟಾರ್ಟಿಂಗ್, ಇಲ್ಲಿಂದ ಸ್ಟಾರ್ಟು. ಈ ರೂಮ್ ಒಳಗೆ ಅವಾಗ ಅವರೆಲ್ಲ ಯೂಸ್ ಮಾಡ್ತಿದ್ದಂಥ ಕೆಲವೊಂದು ವಸ್ತುಗಳು, ಆ ಸ್ಟ್ಯಾಚ್ಯೂಸು ಎಲ್ಲ ಇಟ್ಟಿದ್ದಾರೆ ನೋಡಿ. ಸೀರಿಯಲಿಗೆ ಯೂಸ್ ಮಾಡಿದ್ದು ರೂಮು, ಇದೆಲ್ಲ ಹಂಗೆ ಇದೆ, ಆ್ಯಂಟಿಕ್.
ನೋಡಿ ಟಿಕೆಟ್ ತಗೊಳ್ಳೋರು ಇವಾಗ ಬಂದರು. 5 ರೂಪೀಸ್ ಪರ್ ಪರ್ಸನ್ ಅಂತೆ. ಸುಮ್ಮನೆ ಒಂದು ಫಾರ್ಮಾಲಿಟೀಸಿಗೆ ತೊಗೊಂಡಿದ್ದಾರೆ ಅಷ್ಟೇ ಟಿಕೆಟು. ಮಾಸ್ಟರ್ ಮಂಜುನಾಥ್ ಅದೆಲ್ಲ ಫೋಟೋ ಇದೆ, ಸೀರಿಯಲ್ ಹಳೆ ಫೋಟೋಸ್, ಪೇಂಟಿಂಗ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಇದೆಲ್ಲ ಆ ಸೀರಿಯಲಿಂದು ಕೆಲವೊಂದು ಫೋಟೋಸ್ ಹಾಕಿದ್ದಾರೆ ನೋಡಿ. ಮಾಲ್ಗುಡಿ ರೈಲ್ವೆ ಸ್ಟೇಷನ್ನು. ಇಲ್ಲಿ ನೋಡಿ ನವಿಲಿಂದು ಪೇಂಟಿಂಗ್ ಮಾಡಿದ್ದಾರೆ. ಇಲ್ಲಿ ಎಂಟ್ರೆನ್ಸಲ್ಲಿ ಒಂದು ಹುಲಿ ಇಟ್ಟಿದ್ದಾರೆ. ಇವರ ಸೊ ಆರ್ ಕೆ ನಾರಾಯಣ್ ಅಂದರೆ ಇವರೇ ಅಂತೆ. ಇಮ್ಯಾಜಿನೇಷನ್ ಸ್ಟೋರಿ ಇವ್ರದ್ದು, ಆರ್ ಕೆ ನಾರಾಯಣ್ ಅವ್ರದ್ದು. ಸೊ ಅದನ್ನ ಫಸ್ಟು ಹಿಂದಿಯಲ್ಲಿ ಸೀರಿಯಲ್ ರಿಲೀಸ್ ಮಾಡಿದಂತೆ, ಆಮೇಲೆ ಅದು ನಮ್ಮ ಕನ್ನಡದಲ್ಲಿ ಮಾಡಿದ್ದಾರೆ ಶಂಕರ್ ನಾಗ್ ಅವರು. ಒಂದು ಪೇಂಟಿಂಗ್ಸ್ ಇದೆ ನೋಡಿ, ಇಲ್ಲಿ ಮಾಲ್ಗುಡಿ ಟೌನ್ ಅಂತ ಇದೆ. ಮತ್ತು ಆ ಮಾಲ್ಗುಡಿ ಟೌನಲ್ಲಿ ಕೆಫೆ ಇಂಡಿಯಾ ಆ್ಯಂಡ್ ಇದೇನಿದು ಜಾನ್ ಲಾರ್ಸ್ ಅಂತ ಏನೋ ಮಾಡಿದ್ದಾರೆ. ಮಾಲ್ಗುಡಿ ಪ್ಯಾಸೆಂಜರ್ಸ್ ಇದು ಏನೋ ಲಾರಿ ಏನೋ ಬಸ್ ಇದ್ದಂಗಿದೆ, ಮೇಲ್ಗಡೆ ಕೂತಿದ್ದಾರೆ ನೋಡೋದು. ಅವಾಗೆಲ್ಲ ನಾವೆಲ್ಲ ಚೈಲ್ಡ್ಹುಡ್ಡಲ್ಲಿ ಇದ್ದಾಗ ಅಷ್ಟೊಂದು ನೋಡಿಲ್ಲ. ಅವಾಗ ಡಿ ಡಿ ಚಾನಲಲ್ಲಿ ಬಂದಾಗ ಒಂದು ಸ್ವಲ್ಪ ನೋಡಿದ ನೆನಪು. ಬಟ್ ಇದು ಫಸ್ಟು ಒರಿಜಿನಲ್ ಆಗಿ ಮಾಡಿದ್ದು ಹಿಂದಿ ಆ್ಯಂಡ್ ಇಂಗ್ಲೀಷ್ ವರ್ಷನ್ನು. ಆಮೇಲೆ ಅದನ್ನ ನಮ್ಮ ಕರಾಟೆ ಕಿಂಗ್ ಶಂಕರ್ ನಾಗ್ ಅವರು ಕನ್ನಡದಲ್ಲಿ ಡೈರೆಕ್ಷನ್ ಮಾಡಿದ್ದದನ್ನ. ಸೊ ಈ ಸದ್ಯಕ್ಕೆ ಇಲ್ಲಿ ಹಿಂದಿಯಲ್ಲಿ ಪ್ಲೇ ಮಾಡಿದ್ದಾರೆ ನೋಡಿ. ಇಲ್ಲಿ ನೋಡ್ತಾ ಇದ್ದೀನಿ ಮಾಲ್ಗುಡಿ ಡೇಸ್ದು. ಆ್ಯಕ್ಚುಲಿ ಇದು ಸೀರೀಸ್ ಅಂತಂದರೆ ಇದು ನೋಡೋದಕ್ಕೆ ವಿಜುವಲ್ಸ್ ಎಲ್ಲ ಸೀರಿಯಲ್ ಥರ ಇಲ್ಲ, ಮೂವಿ ಟೈಪೇ ಇದೆ. ಇವೆಲ್ಲ ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ದು ಕವಿ ಮನೇಲಿ ಇಡ್ತಿದ್ರಲ್ಲ ವಸ್ತುಗಳು, ಆ ಥರ ಇಟ್ಟಿದ್ದಾರೆ. ಈ ಥರ ಮಸಾಲ ಬಾಕ್ಸ್ ನಾರ್ಮಲ್ ಈಗೆಲ್ಲ ಗೋಬಿ ಗಿಬಿ ಮಾಡೋರು ನಾರ್ಮಲ್ ಸ್ಟೀಲಿಂದ ಇಟ್ಕೊತಾರಲ್ಲ ಅಥವಾ ಪ್ಲಾಸ್ಟಿಕ್ಕಿಂದ ಇಟ್ಕೊತಾರಲ್ಲ, ಹಂಗೆ ಆಗಿನ ಕಾಲದಲ್ಲಿ ಈ ಥರ ಮರದ್ದು. ಸೊ ಇದು ಫಿಶಿಂಗಿಂದು ನೋಡಿದ್ದೀನಿ ಅನಿಮಲ್ ಪ್ಲ್ಯಾನೆಟಲ್ಲೆಲ್ಲ. ಹಿಂಗೆ ನೀರಿಗೆ ಹಾಕ್ಬಿಟ್ಟು ಹಿಡಿತಾರೆ. ಇದೆಲ್ಲ ಹಳೇದು ಮಡಕೆ ನೋಡಿ ಹೆಂಗಿದೆ. ಇನ್ನು ಆಗಿನ ಕಾಲದಿಂದ ಇದೆಲ್ಲ 90s ಇನ್ನೂ ಇಟ್ಟಿದ್ದಾರೆ ನೋಡಿ ಅಷ್ಟು ಕ್ಲೀನಾಗೆ. ಅವಾಗ ಅಷ್ಟು ವರ್ಷ ಸೀರಿಯಲ್ ಎಲ್ಲ ತೆಗ್ದಾದ್ಮೇಲೆ ಈ ಮಾಲ್ಗುಡಿ ಮ್ಯೂಸಿಯಂ ಸಿಚುವೇಶನ್ ನೋಡಿ ಈ ಥರ ಇತ್ತು. ಈ ಥರ ಇರೋದನ್ನ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಕ್ಲೀನಾಗೆಲ್ಲ ಪೇಂಟ್ ಮಾಡಿ. ಅಂಚೆಲ್ಲ ಕಿತ್ತಿ ಎಲ್ಲ ಹೆಂಗಾಗ್ಬಿಟ್ಟಿದೆ, ಪೂರ್ತಿ ಎಲ್ಲ ಪಾಳು ಬಿದ್ದು ಇದಾಗಿರೋದನ್ನ ರೀಎಸ್ಟಾಬ್ಲಿಷ್ ಮಾಡಿ ಹೊಸ ಅಂಚೆಲ್ಲ ಹಾಕಿ ಎಲ್ಲ ಪೇಂಟಿಂಗ್ಸ್ ಎಲ್ಲ ಮಾಡಿ ಈ ಗ್ಲಾಸ್ ಎಲ್ಲ ಇಟ್ಟು ಮ್ಯೂಸಿಯಂ ಹೆಂಗೆ ಮೇಂಟೈನ್ ಮಾಡಬೇಕು ಆ ಥರ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ನೋಡಿ ವಿಂಟೇಜ್ ಬೈಸಿಕಲ್, ಹಳೇದು ಅಟ್ಲಾಸ್ ಸೈಕಲ್ ನಾವು ಯೂಸ್ ಮಾಡ್ತಿದ್ವಲ್ಲ ಅದಿದೆ ಇಲ್ಲಿ. ನಮ್ಮ ಜನ್ರೇಷನಲ್ಲೂ ಆ ಸೈಕಲ್ನ ಓಡಿಸಿದ್ದೀವಿ. ನೊಗ ಕೂರಿಗೆ ನೊಗ ಅದು ನೊಗ, ಇದು ಕೂರಿಗೆ. ಇಲ್ಲಿ ಎಲ್ಲ ಬೋರ್ಡ್ ಹಾಕಿದ್ದಾರೆ. ಆ್ಯಕ್ಚುಲಿ ಟಚ್ ಮಾಡಬಾರ್ದು, ಟಚ್ ಮೀ ನಾಟ್, ಮುಟ್ಟಬೇಡಿ ಅಂತ ಹಾಕಿದ್ದಾರೆ. ಏನಕ್ಕಂದರೆ ತುಂಬ ಆ್ಯಂಟಿಕ್ ಇದೆಯಲ್ಲ, ಒಂದು ಸ್ವಲ್ಪ ಜೋರಾಗಿ ಏನಾದ್ರು ಮುಟ್ಟಿದ್ರೆ ಮಾಡಿದ್ರೆ ಒಡೆದೋಗ್ಬಿಡತ್ತೆ ಅನ್ನೋ ಲೆಕ್ಕಾಚಾರಕ್ಕಿದೆ. ಇದು ನೋಡಿ ಫಿಶ್ ಕುಕಿಂಗ್ ಪಾಟ್ ಅಂತೆ, ಮೀನು ಅಡುಗೆ ಮಾಡೋದು. ಹೆಂಗಿದೆ ಗೊತ್ತಾ, ಇದೇನಿಲ್ಲ ನಾರ್ಮಲಿ ಬೆತ್ತದೊಂದು ಸ್ಟಿಕ್ ಬರೋದು ಗೊತ್ತಾ, ಅದು ಮುಂದ್ಗಡೆ ಇರೋದು ತೆಂಗಿನಕಾಯಿದು ಚಿಪ್ಪು, ಅದನ್ನೇ ಸೌಟ್ ಥರ ಮಾಡಿದ್ದಾರೆ ನೋಡಿ. ಇಲ್ಲೂ ಏನೋ ಅದೇ ಥರ ಫಿಶಿಂಗಿನ ಥರ ಇಟ್ಟಿದ್ದಾರೆ. ಬಟ್ ಇದು ಎಕ್ಸಾಕ್ಟಾಗಿ ಏನು ಹೆಸರು ಅಂತ ಗೊತ್ತಿಲ್ಲ. ಸೋರೆಕಾಯಿ ಆ್ಯಂಟಿಕ್ ಸೋರೆಕಾಯಿ ನೋಡಿದ್ದೀರಾ ನೋಡಿ, ಇಲ್ಲಿ ಆ್ಯಂಟಿಕ್ ಸೋರೆಕಾಯಿ ಬಣ್ಣ ಎಲ್ಲ ಮಾಸ್ಲೋಗ್ಬಿಟ್ಟಿದೆ. ಕ್ರ್ಯಾಬ್ ಟ್ರ್ಯಾಪ್ ಇದು ಏಡಿ ಹಿಡಿಯೋದು, ಏಡಿ ಕುಣಿ ಅಂತ ಹಾಕಿದ್ದಾರೆ ನೋಡಿ. ನಾರ್ಮಲ್ ಮಡಿಕೆ ಇದೆಲ್ಲ ನೋಡಿರ್ತೀರಾ. ತರಕಾರಿ ಕಂಬಿ ಬುಟ್ಟಿ ಹೆಂಗಿದು, ತರಕಾರಿ ಸ್ಟೋರ್ ಮಾಡೋದು. ಸೌಟಿಂದ ಹೇಳ್ದಲ್ಲ ನಾನು ನೋಡಿ, ಬೆತ್ತ ಟೈಪಿಂದು ಕಡ್ಡಿ. ಆ ಕಡ್ಡಿಯಲ್ಲಿ ಹೆಂಗೆ ಮಾಡಿದ್ದಾರೆ ಅಂತಂದರೆ ತೆಂಗಿನಕಾಯಿ ಚಿಪ್ಪನ್ನ ಹೋಲ್ ಮಾಡಿಬಿಟ್ಟು ಕರೆಕ್ಟಾಗಿ ಒಳಗಡೆ ಸಿಗಾಕೊಳ್ಳೋ ಥರ ಈ ಥರ ಮಾಡಿ ಅದನ್ನೇ ಸೌಟ್ ಥರ ಯೂಸ್ ಮಾಡೋದು. ಆಮೇಲೆ ಇದು ಹಳೇದು ಗ್ಯಾಸ್ ಲೈಟ್ ನೋಡಿರ್ತೀರಲ್ಲ, ಅದು ಬುಟ್ಟಿ ತೊಟ್ಲಿಟ್ಟಿದ್ದಾರೆ. ಇಲ್ಲಿ ಒಳಗಡೆ ಒಂದು ರೂಮ್ ಇದೆ, ಇದನ್ನ ನೋಡೋಣ. ಇಲ್ಲಿ ನಮ್ಮ ಶಂಕರಣ್ಣ ಅವ್ರದ್ದು ಫೋಟೋ ಹಾಕಿದ್ದಾರೆ ನೋಡಿ, ಸೀರಿಯಲಿಂದು. ಅಲ್ಲಿ ಇರಲಿಲ್ಲ, ಇಲ್ಲಿದೆ ಅಲ್ಲ, ಇಲ್ಲಿದೆ. ಹೆಂಗಾಗಿದ್ದಾಗ ಏನು ಸಖತ್ತಾಗಿದ್ದಾರೆ. ಆ್ಯಕ್ಚುಲಿ ಇದು ನೋಡಿ ಸೂಪರಾಗಿರೋದು ಫೋಟೋ ಅಂತಂದರೆ, ಅಂದರೆ ಫುಲ್ಲು ಎಂಗೇಜಲ್ಲಿ ಇರೋದು, ಸಖತ್ತಾಗಿದೆ ಫೋಟೋ ಇದು ಒಂಥರ. ಸೊ ಇದರೊಳಗೆ ಅನಂತ್ ನಾಗ್ ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ, ಅವ್ರದ್ದು ಇಲ್ಲಿದೆ ನೋಡಿ. ಇವರೆಲ್ಲ ಆ್ಯಕ್ಟರ್ಸ್ ಅದರೊಳಗೆ ಆ್ಯಕ್ಟಿಂಗ್ ಮಾಡಿರೋಂಥವ್ರದ್ದು ಎಲ್ಲರದ್ದು. ಗಿರೀಶ್ ಕಾರ್ನಾಡ್ ಇವ್ರದ್ದೆಲ್ಲ ಫೋಟೋಸ್ ಇದೆ ನೋಡಿ. ನೋಡಿ ಇದು ಯಾರು ಅಂತ ಗೊತ್ತಾಯ್ತಾ? ಈ ಫೋಟೋದಲ್ಲಿರೋರು ಗೆಸ್ ಮಾಡಿ ನೋಡೋಣ. ಎಂಗೇಜಲ್ಲಿರೋದು ಇವರು ಬೇರೆ ಯಾರೂ ಅಲ್ಲ, ನಮ್ಮ ಕಿರಾತಕ ಮೂವಿಲಿರೋ ಪಂಚಾಯಿತಿ ಪರಮೇಶಿ ಇದ್ದಾರೆ ನೋಡಿ. ಇಲ್ಲೂ ಕೆಲವೊಂದು ಕಪ್ಸು ಮಡಿಕೆ ಎಲ್ಲ ಇಟ್ಟಿದ್ದಾರೆ ನೋಡಿ. ಅದರೊಳಗೆ ಸ್ಪೆಷಲಾಗಿ ಇಲ್ಲೊಂದು ಸೈಡ್ ಡಿಶ್ ಹೋಲ್ಡರ್ ಇದೆ ನೋಡಿ. 4 ಕಪ್ಸ್ ಜಾಯಿಂಟ್ ಆಗಿರೋದು, ಸೈಡ್ ಡಿಶ್ ಇಟ್ಕೊತೀವಲ್ಲ ನಾವೆಲ್ಲ, ಆ ಥರ ಸೈಡ್ ಡಿಶ್ ಹೋಲ್ಡರು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫೋಟೋ ಫ್ರೇಮ್ಸ್ ಎಲ್ಲ ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾರೆ ನಿಜವಾಗ್ಲೂ. ಒಂದೊಂದೂ ಕೆಲವೊಂದು ಮೇನ್ ಇಂಪಾರ್ಟೆಂಟ್ ಸೀನ್ಸ್ ಇರೋದಲ್ಲ, ಆ ಥರದ್ರದ್ದು ಎಲ್ಲ ಫೋಟೋಸ್ ಇದೆ ನೋಡಿ. ಇಲ್ಲಿ ನೋಡಿ
ಡಾಕ್ಟರ್ ರಾಜ್ಕುಮಾರ್ ಆ್ಯಂಡ್ ಶಂಕರ್ ನಾಗ್ ಅದು ಪಾಪ ಎತ್ಕೊಂಡಿರೋದ್ರದ್ದು ಫೋಟೋ ಇದೆ. ಫ್ರೇಮ್ಸ್ ಎಲ್ಲ ಆಯಿತಾ. ಈಗ ಇಲ್ಲಿ ನಮ್ಮ ಶಂಕರ್ ನಾಗ್ ಅವ್ರದ್ದು ಸ್ಟ್ಯಾಚ್ಯೂನೇ ಮಾಡಿದ್ದಾರೆ ನೋಡಿ, ಅವ್ರ ನೆನಪಿಗೋಸ್ಕರ ಮಾಡಿರೋವಂಥದ್ದು. ಸೊ ನೋಡಿ, ಈ ಸೀರಿಯಲಲ್ಲಿ ಒಂದು ಫೇಮಸ್ಸು ಮಿಠಾಯಿ ಅಂಗಡಿ ಅಂತ ಒಂದು ಅಂಗಡಿ ಇರತ್ತಂತೆ. ಸೊ ಆ ಅಂಗಡಿದನ್ನು ಹಂಗೆ ಮೇಂಟೈನ್ ಮಾಡಿದ್ದಾರೆ. ಅಲ್ಲಿ ಗ್ಲಾಸ್ ಬಾಕ್ಸಲ್ಲಿ ನೋಡ್ತಾ ಇರ್ಬೋದು ನೀವು, ಮಿಠಾಯಿ ಅದು ಒರಿಜಿನಲ್ ಇಟ್ಟಿದ್ದಾರೋ ಏನೋ ಗೊತ್ತಿಲ್ಲ, ಮಿಠಾಯಿ ಥರ ಹಂಗೆ ಇಟ್ಬಿಟ್ಟು ಸ್ಟೋರ್ ಮಾಡಿ ಇಟ್ಟಿದ್ದಾರೆ. ಇದೆಲ್ಲ ಪಾರ್ಟ್ಸ್ ಇದೆ. ಅಲ್ಲಿ ಏನೋ ಮಿಠಾಯಿ ತೂಕ ಮಾಡೋದ್ರದ್ದು ತಕ್ಕಡಿ ಇದೆ, ಚೇರ್ ಇದೆ, ಎಲ್ಲ ಫೋಟೋಸು ಚೇರ್ ಎಲ್ಲ ಹಂಗೆ ಇಟ್ಟಿದ್ದಾರೆ ನೋಡಿ. ಆ್ಯಂಟಿಕ್ ಮಿಠಾಯಿ ಅಂಗಡಿ ಅಲ್ಲಾಯಿತು. ಈ ಬ್ಯಾಕ್ ಸೈಡ್ ನೋಡೋಣ. ಬ್ಯಾಕ್ ಸೈಡಲ್ಲಿ ಇಲ್ಲಿ ಹಂಗೆ ಪಾರ್ಕ್ ಥರ ಮೇಂಟೈನ್ ಮಾಡಿದ್ದಾರೆ ನೋಡಿ ಚೆನ್ನಾಗಿ. ಹೊರಗಡೆಯಿಂದ ತೋರಿಸೋದಾದರೆ ಈ ಥರ ಇದೆ ನೋಡಿ ಮ್ಯೂಸಿಯಮ್. ರೈಲ್ವೆ ಟ್ರ್ಯಾಕಿಂದು ಹಳಿದು ಮರದೆಲ್ಲ ತೆಗ್ದುಬಿಟ್ಟು ಇಲ್ಲಿ ಹಂಗೆ ವಾಕಿಂಗ್ ಪಾತ್ ಥರ ಮಾಡಿದ್ದಾರೆ ನೋಡಿ. ಆ ಕಡೆಯಿಂದ ಎಂಟ್ರೆನ್ಸು, ಈ ಕಡೆಯಿಂದ ಎಂಡಿಂಗು. ಈ ಸೈಡಿಂದ ನೋಡಿ ಹಿಂಗಿದೆ. ಮಾಲ್ಗುಡಿ 1956 ಅಂತ ಹಾಕಿದ್ದಾರೆ ಮೇಲ್ಗಡೆ ಬೋರ್ಡಲ್ಲಿ. ಆ್ಯಕ್ಚುಲಿ ಏನು ಗೊತ್ತಾ, ಇದು ಒರಿಜಿನಲ್ ರೈಲ್ವೆ ಸ್ಟೇಷನ್ ಆಗಿರೋದ್ರಿಂದ ಈ ಸುತ್ತಲೂ ಈ ಕಾಂಪೌಂಡ್ ಥರ ಮಾಡಿರೋದ್ರೂ ಅಷ್ಟೇ. ಇದೆಲ್ಲ ಏನು ನೋಡ್ತಾ ಇದ್ದೀರಾ, ರೈಲ್ವೆ ಸ್ಟೇಷನಲ್ಲಿ ಯೂಸ್ ಮಾಡ್ತಾರಲ್ಲ ಅದೇ ವಸ್ತುಗಳನ್ನ ತೆಗೆದು ಕಾಂಪೌಂಡು, ಚೇರು ಎಲ್ಲ ಆಲ್ಮೋಸ್ಟ್ ಅದರಿಂದನೇ ಡೆಕೋರೇಟ್ ಮಾಡಿದ್ದಾರೆ. ಸ್ವಾಮಿ ಆ್ಯಂಡ್ ಫ್ರೆಂಡ್ಸು ಸೀರಿಯಲಲ್ಲಿರೋದು ಸೀನ್ನ ಇಲ್ಲಿ ರಿಕ್ರಿಯೇಟ್ ಮಾಡಿದ್ದಾರೆ ನೋಡಿ, ಸ್ಟ್ಯಾಚ್ಯೂ ಥರ ಮಾಡಿ. ಸೊ ಇದು ನಮ್ಮ ಶಿವಮೊಗ್ಗದಿಂದ ಜಸ್ಟು 33 ಕಿಲೋಮೀಟರ್ಸ್ ಇದೆ ಎಕ್ಸಾಕ್ಟ್ ಸಿಟಿಯಿಂದ. ಶಿವಮೊಗ್ಗದವರಿಗೆ ತುಂಬ ನಿಯರ್ ಆಗುತ್ತೆ. ಬನ್ನಿ, ಜಾಗ ಮಾತ್ರ ಸಖತ್ತಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅಷ್ಟು ಪಾಳು ಬಿದ್ದಿರೋ ಒಂದು ಮ್ಯೂಸಿಯಂ ಮತ್ತು ರೀಎಸ್ಟಾಬ್ಲಿಷ್ ಮಾಡಿ ಇಷ್ಟು ಚೆನ್ನಾಗೆ ರೆಡಿ ಮಾಡಿಟ್ಟಿದ್ದಾರೆ. ಜಾಗನೂ ಚೆನ್ನಾಗಿದೆ. ಅಲ್ಲಿ ನೋಡಿ ಫ್ಯಾಮಿಲಿ ಬಂದು ಏನೋ ಊಟ ಮಾಡ್ತಾ ಕೂತಿದ್ದಾರೆ ಆ ಮರದ ಕೆಳಗೆ. ಎಷ್ಟು ಚೆನ್ನಾಗಿದೆ ಇದು ಸೀನರಿಯಲ್ಲಿ ನೋಡ್ತೀವಿ ಗೊತ್ತಾ, ಏನಾದ್ರು ಡ್ರಾಯಿಂಗ್ಸ್ ಪೇಂಟಿಂಗ್ಸ್ ಮಾಡಿದಾಗ ಮನೆ ಫೋಟೋ ಫ್ರೇಮ್ಸಲ್ಲಿ ಯಾರಾದರೂ ಏನಾದ್ರು ಪೇಂಟಿಂಗ್ಸ್ ಮಾಡಿರೋದು ಆ ಥರ ಕಾಣಿಸ್ತಿದೆ ನೋಡಿ. ರಿಪ್ಪನ್ಪೇಟೆ ರೋಡು, ಗುಳಿ ಶಂಕರ ಹೋಗ್ತೀವಲ್ಲ, 2 ರೋಡ್ ಬರುತ್ತಲ್ಲ, ಒಂದು ಲೆಫ್ಟಿಗೆ ಹೋದರೆ ಗುಳಿ ಶಂಕರ, ಸೀದಾ ಹೋದರೆ ಏನು ಹೊಸನಗರ ರೂಟಿಗೆ ಬರ್ತೀವಿ. ಸೊ ಆ ದಾರಿಯಲ್ಲಿ ಗುಳಿ ಶಂಕರದಿಂದ ಏನೊಂದು 6-7 ಕಿಲೋಮೀಟ್ರ್ ಆಗ್ಬೋದು ಇಲ್ಲಿಗೆ. ಸೊ ನಾನು ರೈಲ್ವೆ ಸ್ಟೇಷನ್ ಅಂತ ಹೇಳಿದೆ ಗೊತ್ತಾ, ಇಲ್ಲಿದೆ ನೋಡಿ ಒರಿಜಿನಲ್ ರೈಲ್ವೆ ಸ್ಟೇಷನ್ನು, ಮ್ಯೂಸಿಯಮಿಗೋಸ್ಕರ ಮಾಡಿರೋದಲ್ಲ. ಎಲ್ಲ ಟಿಕೆಟ್ ಕೌಂಟ್ರು, ಬೋರ್ಡ್ಸು ಎಲ್ಲ ಹಾಕಿದ್ದಾರೆ ನೋಡಿ. ಸೊ ಮುಂಚೆ ಮೈಸೂರು ಡಿವಿಷನ್ ಇತ್ತಂತೆ ಆ ಮಾಲ್ಗುಡಿ ಡೇಸ್ ಸೀರಿಯಲ್ ಟೈಮಲ್ಲಿ, ಈಗ ಹುಬ್ಳಿ ಡಿವಿಷನ್ ಅಂತೆ. ಎಕ್ಸ್ಪ್ರೆಸ್ಸು ಇಂಟರ್ಸಿಟಿ ಎಲ್ಲ ನಿಲ್ಲಿಸಲ್ಲ, ಓನ್ಲಿ ಪ್ಯಾಸೆಂಜರ್ ಟ್ರೈನ್ಸ್ ಮಾತ್ರ. ನನಗೆ ಅನಿಸ್ದಂಗೆ ಕಮ್ಮಿಯಲ್ಲೇ ಕಮ್ಮಿ, ತುಂಬ ಕಮ್ಮಿ ಅನ್ಸುತ್ತೆ ಈಗ ಸದ್ಯಕ್ಕೆ ಈ ಲೈನಲ್ಲಿ. ಅದಕ್ಕೆ ಎಷ್ಟು ಕ್ಲೀನಾಗಿದೆ. ಇಲ್ಲ ಯಾವುದೇ ಕಾರಣಕ್ಕೂ ಜನ ಎಲ್ಲ ಅಟ್ಲೀಸ್ಟ್ ಒಂದು ವಿಮಾಲ್ ಉಗ್ದಿರೋದಾದ್ರು ಮಾರ್ಕಿರಬೇಕಿತ್ತು, ಅದು ಇಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ ರೈಲ್ವೆ ಸ್ಟೇಷನು. ಇಷ್ಟೇ, ತುಂಬ ದೊಡ್ಡದಿಲ್ಲ ಮ್ಯೂಸಿಯಮ್ಮು. ಇವಾಗ ಏನು ನೋಡ್ಕೊಂಬಂದ್ವಿ ಅಷ್ಟು. ಒಟ್ಟು ಆ ಟೈಮಲ್ಲಿ ಸೀರಿಯಲಿಗೆ ಇದೇ ಊರು, ಇದನ್ನೇ ಮಾಲ್ಗುಡಿ ಅಂತ ಒಂದು ಇಮ್ಯಾಜಿನೇಷನ್ ಊರಾಗಿ ಮಾಡಿ ಒಂದು ರೈಲ್ವೆ ಬೋಗಿನ ತಗೊಂಡು ಕ್ಯಾಂಟೀನ್ ಥರ ಮಾಡಿದ್ದಾರೆ ನೋಡಿ. ಮಾಲ್ಗುಡಿ ಚಹಾ ಅಂತಲೇ ಮಾಡಿದ್ದಾರೆ ಇಲ್ಲಿ. ಮಾಲ್ಗುಡಿ ಚಹಾ ಕ್ಯಾಂಟೀನ್ ಒಳಗಡೆ ಹೋಗೋಣ ಬನ್ನಿ ಇವಾಗ. ಮಾತ್ರನಾ ಇದೇ ನಾರ್ಮಲ್ ಸೇಮ್ ರೈಲ್ವೆ ಬೋಗಿ ಹೆಂಗಿದೆ ಹಂಗೆ ಇದೆ ನೋಡಿ. ಆ ರೈಲ್ವೆ ಬೋಗಿ ಒಳಗಡೆನೆ ಕುತ್ಕೊಳ್ಳೋದಕ್ಕೆ ಎದುರ ಬದ್ರೆ ಈ ಥರ ಟೇಬಲ್ ಥರದ್ದು ಹಾಕ್ಬಿಟ್ಟು, ಅಂದರೆ ಆ ಸ್ಟೈಲಿಂದು, ಅವಾಗಿನ ಸ್ಟೈಲಿಂದು ಹಿಂಗೆ ಎದುರ ಬದ್ರ ಸಣ್ಣ ಸೀಟ್ಸು, ಅದ್ರ ಮಧ್ಯೆನೇ ಒಂದು ಇವ್ರು ಇಟ್ಟಿರೋದಲ್ಲ ಈಗಿದು, ಅವಾಗ ಇತ್ತ ಈ ಥರ ಒರಿಜಿನಲ್ ಇದ್ದಿದ್ದ ಮಧ್ಯದಲ್ಲಿ ಟೇಬಲ್ ಇಟ್ಟಿರೋದು ಗೊತ್ತಿಲ್ಲ. ಬಟ್ ಚೆನ್ನಾಗಿದೆ ನೋಡಿ, ಕ್ಯಾರಬನ್ ಇರುತ್ತಲ್ಲ ಆ ಥರ ಅನಿಸ್ತಿದೆ. ಇವಾಗ ದೊಡ್ಡದಾಗಿದೆ ಬೋಗಿಗಳು, ಅವಾಗೆಲ್ಲ ಈಗಿನ ಬೋಗಿ ಇಷ್ಟೊಂದು ಚಿಕ್ಕದಾಗಿದ್ರೆ ಉಸಿರು ಕಟ್ಬಿಡುತ್ತೆ. ಕ್ಯಾಮ್ರಾದಲ್ಲಿ ದೊಡ್ಡದಾಗಿ ಕಾಣಿಸ್ತಿರ್ಬೋದು, ತುಂಬ ಚಿಕ್ಕದಾಗಿದೆ ಬೋಗಿ. ಬಟ್ ಕೂರೋದಕ್ಕೆ ಮಾತ್ರ ಫುಲ್ ಸೈಕಾಗಿದೆ ಜಾಗ ನೋಡಿ. ಚಾಯ್ ಕುಡಿಯೋದಕ್ಕೆ ಏನಿಲ್ಲ, ಸಿಂಪಲ್ಲಾಗಿ ಅದು ಏನಿದೆ ಬೋಗಿ ಹಂಗೆ ಇದೆ. ಅದಕ್ಕೆ ಇಲ್ಲೊಂದು ಡಸ್ಟ್ಬಿನ್ ಎಲ್ಲ ಇಟ್ಬಿಟ್ಟು ಇಲ್ಲೊಂದು ಟೇಬಲ್ ಇಟ್ಕೊಂಡು ಇಲ್ಲೇ ಟೀ ಮಾಡಿ ಕೊಡ್ತಾರೆ ಅಷ್ಟೇ. ಏನು ಇಲ್ಲ ಅದೇ ಥರನೇ ಇದೆ ಆಲ್ಮೋಸ್ಟ್. ಟೇಸ್ಟ್ ಹೆಂಗೆ ಮಾಡ್ತಾರೆ ಅಂತ ನೋಡೋಣ. ಜಸ್ಟ್ ಇಲ್ಲೊಬ್ರು ಕುತ್ಕೊಂಡು ಟೀ ಕುಡಿದು ಫೀಲ್ ತಗೊಂಡು ಹೋದ್ರು. ಹೊರಗಡೆಯಿಂದ ವ್ಯೂ ಹೆಂಗಿದೆ, ಒಂಥರ ಚೆನ್ನಾಗಿದೆ. ಏನೋ ಸಣ್ಣ ಮಕ್ಕಳು ಎಲ್ಲ ಬಂದರೆ ತುಂಬ ಎಂಜಾಯ್ ಮಾಡ್ತಾರೆ. ಫೀಲ್ ಕುತ್ಕೊಳ್ಳೋದಕ್ಕೆ ಚೆನ್ನಾಗಿದೆ. ನನಗೊಂದು ಅಶೋಕಂಗೆ ಬಂದು 2 ಟೀ ಆರ್ಡರ್ ಮಾಡಿದ್ದೀವಿ. ಅವರಿಗೆ ಕನ್ನಡ ಬರೋದಿಲ್ಲ, ಬಿಹಾರ್ ಅಂತೆ. ಬಿಹಾರಿಂದ ಬಂದು ಕೆಲಸ ಮಾಡ್ತಿರೋದು ಇಲ್ಲಿ. ಟೀ ರೆಡಿ ಮಾಡ್ತಿದ್ದಾರೆ. ಟೀ ಮಾಡೋರು ಅವರೇ, ಟಿಕೆಟ್ ಕೊಡೋರು ಅವರೇ. ಮಾಲ್ಗುಡಿ ಚಹಾ ಕೆಂಪುಗಿದೆ, ಒಂದು ಸ್ವಲ್ಪ ಡಾರ್ಕ್ ಬ್ರೌನ್ ಆಗಿದೆ. ಟೇಸ್ಟ್ ನೋಡ್ಬಿಟ್ಟು ಹೇಳೋಣ. ಬೇರೆ ಕಡೆ ಮಾಡ್ತಾರೆ ಹೋಟೆಲ್ಸ್ ಎಲ್ಲ, ಬಟ್ ಇದು ಒರಿಜಿನಲ್ ಮಾಲ್ಗುಡಿ ಚಹಾ. ಐ ಹೋಪ್ ಇವರಿಗೆ ಇನ್ಸ್ಟ್ರಕ್ಟ್ ಮಾಡಿರ್ತಾರೆ ಅನ್ಸುತ್ತೆ ಟೇಸ್ಟು, ರೆಸಿಪಿ ಎಲ್ಲ ಹಿಂಗೆ ಅಂತ. ನಮ್ಮ ಅಶೋಕ ಚೆನ್ನಾಗಿದೆ ಅಂತ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾನೆ. ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಏಲಕ್ಕಿ ಏನೋ ಹಾಕಿದ್ದಾರೆ ಅನ್ಸುತ್ತಲ್ಲ.
ಏಲಕ್ಕಿ ಫ್ಲೇವರ್ ಬರ್ತಿದೆ. ಏಲಕ್ಕಿ ಫ್ಲೇವರ್ ಮಾಡಿದವರೆಲ್ಲ ಒಂದು ಸ್ವಲ್ಪ ಜಾಸ್ತಿ ಮಾಡಿಬಿಡ್ತಾರೆ ಏಲಕ್ಕಿ ಫ್ಲೇವರು, ಬಟ್ ಇದು ಅಷ್ಟಿಲ್ಲ. ತುಂಬ ಚೆನ್ನಾಗಿದೆ ಟೇಸ್ಟು. ತುಂಬ ಅಂದರೆ ತುಂಬ ಲೈಟಾಗಿ ಏಲಕ್ಕಿ ಫ್ಲೇವರ್ ಬರುತ್ತೆ, ಬಟ್ ಟೀ ಟೇಸ್ಟ್ ಮಾತ್ರ ಸಖತ್ತಾಗಿದೆ. ಒಳ್ಳೊಳ್ಳೆ ಚೆನ್ನಾಗಿರೋ ಕ್ಯಾಂಟೀನ್ಸು ಹೋಟೆಲ್ಗಳಲ್ಲಿ ಕುಡಿಯೋದು ಏನಾಗಿರುತ್ತೆ ಸ್ವಲ್ಪ ಒಂಥರ ತಿಳಿ ಇರುತ್ತೆ. ಇದು ಯಾವ ಥರ ಇದೆ ಅಂದರೆ ಫುಲ್ಲು ರಾ. ಈ ಹಳ್ಳಿ ಸೈಡ್ಗಳಲ್ಲಿ ಹೋದಾಗ ಕೆಲವರು ಮಾಡ್ತಾರೆ ನೋಡಿದ್ದೀರಾ, ಕಲರು ಚೇಂಜಸ್ ಇರುತ್ತೆ. ಹಳ್ಳಿ ಸೈಡಿಂದು ಟೀ ಟೇಸ್ಟ್ಗಳು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಪಕ್ಕ ಆ ಥರ ಆ್ಯಂಟಿಕ್ ಟೀ ಚೆನ್ನಾಗಿದೆ. ಸೊ ಮ್ಯೂಸಿಯಂ ಪೂರ್ತಿ ನೋಡಿಕೊಂಡು ರಿಟರ್ನ್ ಹೊರಡ್ತಾ ಇದ್ದೀವಿ ಇವಾಗ. ಅಶೋಕ್, ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಇನ್ ಮಾಲ್ಗುಡಿ ಮ್ಯೂಸಿಯಂ? ಮಾಲ್ಗುಡಿ ಅಂದರೆ ಒಂಥರ ನಾವು ಒಂಥರ ಹಿಂದಿನ ಕಾಲಕ್ಕೆ ಹೋದಂಗೆ ಆಗುತ್ತೆ. ಫುಲ್ ನೋಡಿದ್ದೀರಾ ಸೀರೀಸ್ನ? ಫುಲ್ ನೋಡಿಲ್ಲ ನಾನು, ಅವಾಗ ನೋಡಿದ್ದೀನಿ. ಒಟ್ಟು ನಮ್ಮ ಚೈಲ್ಡ್ಹುಡ್ಡಲ್ಲಿ ನೋಡಿರ್ತೀವಿ. ನಾನು ಡಿ ಚಾನಲಲ್ಲಿ ಅದೆಲ್ಲ ನಮಗೆ ಅಷ್ಟು ಐಡಿಯಾ ಇರಲ್ವಲ್ಲ, ಆಗ ಸುಮ್ಮನೆ ಟಿ ವಿಲಿ ಹಾಕಿದಾಗ ಒಂದೆರಡು ಸರಿ ಡಿ ಚಂದನ ಅದೇ ಚಾನಲಲ್ಲಿ ತಾನೇ ಬರ್ತಿದ್ದು. ಸೊ ಅವಾಗ ನೋಡಿರೋ ನೆನಪು, ಈಗ ಫೋಟೋಸ್ ಎಲ್ಲ ನೋಡಿದ್ಮೇಲೆ ಕೆಲವೊಂದು ಸೀನ್ಸ್ ನೋಡಿದ್ಮೇಲೆ ಅಲ್ಲಿ ನೆನಪಾಯಿತು. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.